ಚೆಕ್ ಮಾಡ್ತೀವಿ. ಪ್ರೇಯರ್ 9:30ಗೆ ಮುಗ್ದಿದೆ. 9:30ಗೆ ಮುಗ್ದಿದೆ. ಇನ್ಸಿಡೆಂಟ್ 10 ಗಂಟೆ 6 ನಿಮಿಷಕ್ಕೆ ಆಯಿತು ನಮ್ಮ CCTV ಪ್ರಕಾರ. ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ಆ ಕಲ್ಲು ಕೂಡ ಅಲ್ಲಿ ಶೂರ ಕೆಳಗೆ ಇತ್ತು, ಅವನ ಕೈಗೆ ಸಿಕ್ತು, ಅವನು ಒಪ್ಪಿದ್ದಾನೆ. ನಮಗೆ ನಮ್ಮ ಇಂಟ್ರೋಗೇಷನ್ ಅಲ್ಲಿ, ನಮ್ಮ ಇನ್ಕ್ವೈರಿ ಅಲ್ಲಿ ಅವ್ರು ಒಪ್ಪಿದ್ದಾನೆ, ಈ ತರ ನಾನು ಅಲ್ಲಿ 2 ಕಲ್ಲು ಸಿಕ್ತು, ಅದು ಎಸೆದಿದ್ದೇನೆ. ಯಾವುದು ಇಲ್ಲ, ನಮ್ಮ ಅಧಿಕಾರಿ ಯಾವುದು ಈ ತರ ಮಾಹಿತಿ ಹೇಳಿಲ್ಲ, ಯಾವುದು ಕಟ್ಟಿಗೆ ಕೂಡ ಇರಲಿಲ್ಲ. ನಾನು ನಿನ್ನೆ ಕೂಡ ದಯವಿಟ್ಟು ಎಲ್ಲ ಮೀಡಿಯಾ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ, ಇದರಲ್ಲಿ ತಾವು ಎವಿಡೆನ್ಸ್ ಮುಖಾಂತರ ಏನು ಎವಿಡೆನ್ಸ್ ನಮಗೆ ಸಿಕ್ಕಿದ್ರೆ ನಾವು ಶೇರ್ ಮಾಡೋಕ್ಕೆ ರೆಡಿ ಇದ್ದೀವಿ. ತಮ್ಮ ಜೊತೆಗೆ ಎವಿಡೆನ್ಸ್ ಮುಖಾಂತರ ತಾವು ಕಮ್ಯುನಿಕೇಟ್ ಮಾಡಿ. ಯಾವುದು ಬೇರೆ ಏನು ವೆಪನ್ ಇರಲಿಲ್ಲ, ಬೇರೆ ಏನೂ ಇರಲಿಲ್ಲ ಇದರಲ್ಲಿ. ಹಿಂದೂ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ತಾವು ಅರ್ಥ ಮಾಡಬೇಕು ಏನಿದೆ. ನಾವು ಫಸ್ಟ್ ಲಾಠಿ ಚಾರ್ಜ್ ಇಸ್ ಆಲ್ವೇಸ್ ಲಾಸ್ಟ್ ರೆಸಾರ್ಟ್. ಪೊಲೀಸ್ಗೆ ಏನು ಪವರ್ ಇದೆ, ಫೋರ್ಸ್ ಯೂಸ್ ಮಾಡಿ, ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ. ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಗಿದೆ, ಅದೇ ಮಸೀದಿ ಮುಂದೆಯಿಂದ ಹೋಗಿದೆ, ಮುಗೀತು. ಅವರು ಕೂಡ ಪ್ರೇಯರ್ ಮುಗಿಸ್ಕೊಂಡು ಅವರು ಕೂಡ ಎಲ್ಲರೂ ಈ ಸಮುದಾಯ ಅವರು ಕೂಡ ಅವ್ರ ಮನೆಗೆ ಹೋದ್ರು. ಲಾಠಿ ಚಾರ್ಜ್ ಅವಶ್ಯಕತೆನೇ ಬರಲಿಲ್ಲ. ನಾನು ಕೊಡ್ತೀನಿ ಪ್ರೆಸ್ ನೋಟ್ಲಿ, ಇಲ್ಲೇ ಕೊಡ್ತೀನಿ. ಬಂದೋಬಸ್ತ್ ಸಾಕಷ್ಟು ಬಂದೋಬಸ್ತ್ ಇತ್ತು. ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಾನು ಶುರುವಿಂದ ಎಂಡ ತನಕ ಇದೆ. 3 ಜನ DSPs ಇದ್ರು, ಆಲ್ಮೋಸ್ಟ್ 8 ಜನ ಇನ್ಸ್ಪೆಕ್ಟರ್ಸ್ ಇದ್ರು. ಪ್ರತಿ ವರ್ಷ ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿ ಫುಲ್ ಫ್ಲೆಜ್ ಬಂದೋಬಸ್ತ್ ಮಾಡಿದ್ದೀವಿ. 800 ಇದು ನಮಗೆ ಆಲ್ಮೋಸ್ಟ್ 250 ಹೋಮ್ ಗಾರ್ಡ್ಸ್ ಇದ್ರು. ನಮ್ಮ ಸಿವಿಲ್ ಪೊಲೀಸ್ ಅವರು 250ಗಿಂತ ಮೇಲೆ ಇದ್ರು. DR ನಮಗೆ 4 DR ಪಾರ್ಟೀಸ್ ಇದ್ರು. ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತೆ ಯಾವುದು ಪಬ್ಲಿಕ್ ಆ ಗುಂಪು ಮಧ್ಯದಲ್ಲಿ ಯಾವುದು ಘರ್ಷಣೆ ಆಗಿಲ್ಲ. ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು, 2 ಕಲ್ಲು ಬಿತ್ತು. ಯಾರು ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ, ಈಗಾಗಲೇ ಅವರಿಗೆ ಬಂಧನ ಮಾಡಿದ್ದೀವಿ. ಸದ್ಯಕ್ಕೆ ಸೇಮೇ ಬಂದೋಬಸ್ತ್, ನಿನ್ನೆ ಏನು ಬಂದೋಬಸ್ತ್ ಇತ್ತು ಆಲ್ಮೋಸ್ಟ್ ಸೇಮ್ ಕಂಟಿನ್ಯೂ ಮಾಡಿದ್ದೀವಿ. ಶಿಫ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸೊ ದಟ್ 24 hours ನಾವು ಕವರ್ ಮಾಡ್ತೀವಿ. ಮಾಡ್ತೀವಿ ಇವತ್ತು ಮಾಡ್ತೀವಿ. ಇದು ಘಟನೆ ನಡೆದಿದ್ದೆ 10 ಗಂಟೆ 6 ನಿಮಿಷ. ಇನ್ನೊಂದು ಘಟನೆ ಅಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಒಂದು ವೆಜಿಟೇಬಲ್ ಮಾರ್ಕೆಟ್ ಇದೆ. ಸುಮಾರು 12ವರೆಗೆ ಒಂದು ಖಾಲಿ, ಇದು ಏನ್ ಹೇಳ್ತೀವಿ ತಲುವು ಗಾಡಿ ಹೇಳ್ತೀರಾ, ಆ ಖಾಲಿ ತಲುವು ಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು. ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಇತರ ಐಟಮ್ಸ್ ಇರಬಹುದು. ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ 2-3 ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಆದ್ರೆ ನಮ್ಮ ಪೊಲೀಸರು ಇಮಿಡಿಯೇಟ್ಲಿ ಆ ಸ್ಪಾಟ್ಗೆ ಹೋದ್ರು, ಬೆಂಕಿ ಆರಿಸಿದ್ರು. ಅದು ಯಾರು ಮಾಡಿದ್ದಾರೆ ಅದ್ರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂಧನ್ಗೆ ತಗೋತೀವಿ, ವಶಕ್ಕೆ ತಗೋತೀವಿ. ಅದಕ್ಕೆ ಸಂಬಂಧ ಇಲ್ಲ, DJ ಬೇರೆ ಕಡೆಯಿಂದ ಆಪರೇಟ್ ಆಗ್ತಾ ಇತ್ತು. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬಟ್ ಸದ್ಯಕ್ಕೆ ಇದು ಸ್ಪರ್ ಆಫ್ ದ ಮೂಮೆಂಟ್. ಕೆಲವು ಸರಿ ಏನಾಗತ್ತೆ, ನಾವು ಇಂಪಲ್ಸ್ ಅಲ್ಲಿ ಮಾಡ್ಬಿಡ್ತೀವಿ. ಆ ಕಲ್ಲು ಅವರು ಮುಂಚೆ ತಗೊಂಡ್ ಬಂದಿಲ್ಲ, ಅಲ್ಲಿ 2 ಕಲ್ಲಿತ್ತು, ಶೂರ ಕೆಳಗೆ ಇತ್ತು. ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ, ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ, ನಾವೆಲ್ಲ ಮಾಡಿದ್ದೀವಿ. ಯಾವುದು ರೂಫ್ ಮೇಲೆ ಯಾವುದು ಕಲ್ಲಿಲ್ಲ ಅಂತ ಏನಿಲ್ಲ. ಅಲ್ಲಿ ಕಲ್ಲು ಅವ್ರ ಕೈಗೆ ಇಮಿಡಿಯೇಟ್ಲಿ 2 ಕಲ್ಲು ಸಿಕ್ತು. 2 ಕಲ್ಲು ಇವರು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ಥೊರಾಟ ಇರಲಿ, ಯಾವುದು ಇರಲಿ, ಮೂರ್ತಿ ಮೇಲೆ ಇರಲಿ, DJ ಮೇಲೆ ಇರಲಿ, ಯಾವುದು ವ್ಯಕ್ತಿ ಮೇಲೆ ಇರಲಿ, ಯಾವುದು ಈ ತರ ಆಗಿಲ್ಲ. ಕ್ಲಿಯರ್ ಕಟ್ ಅಲ್ಲಿ ನಮ್ಮ ಎವಿಡೆನ್ಸ್ ಅಲ್ಲಿ ನಮಗೆ ವಿಡಿಯೋ ಫುಟೇಜ್ ಅಲ್ಲಿ ಸಿಕ್ಕಿದೆ. ಇವಾಗ ಏನ್ ಘಟನೆ ಆಯ್ತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ 14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸುಮೋಟೋ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್, ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ 4:15 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನೆ ನಡೆದಿದೆ. ಈ ಘಟನೆ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ರು, ಕೆಲವು ಜನ ಹಿಂದೆ ಇದ್ರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ, ಮಸೀದಿ ಒಳಗೆ ಕೂಡ 9-9:30 ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದ್ರು. ಆದರೆ ಕೆಲವು ಜನ ಒಳಗೆ ಇದ್ರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು.
ಯಾವಾಗ ಇಟ್ಟಿದ್ರು ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಆ, ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ, ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ತೂರಾಟ, ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಗೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂತ 7 ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಹೋಯ್ತು. 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಯ್ತು. ಯಾವುದು ಅನಾಹುತ ಘಟನೆ ಆಗಿಲ್ಲ. ಪ್ರೇಯರ್ ಕೂಡ ಪೀಸ್ಫುಲ್ ಆಗಿ ಮುಗೀತು. ಆದ್ರೆ ನಾವು ಪ್ರಿಕಾಷನ್ ವಾಗಿ 163 BNS ಅಲ್ಲಿ ಏನ್ ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿಸಿದೀವಿ. ನೆಕ್ಸ್ಟ್ 5 ಡೇಸ್ ಇದು ಕಂಟಿನ್ಯೂ ಇರುತ್ತೆ ಬಾಗಲಕೋಟೆಯಲ್ಲಿ. ಆದ್ರೆ ನಾವು 2 ಡೇಸ್ 3 ಡೇಸ್ ನಂತರ ಅದ್ರ ಮೇಲೆ ಕಾಲ್ ತಗೋತೀವಿ. ವಾಪಸ್ ತಗೊಳ್ಳೋ ಅವಶ್ಯಕತೆ ಇದ್ರೆ ನಾವು ಅದು ತಗೋತೀವಿ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ನಾವು ಆಸ್ ಪೊಲೀಸ್ ನಾವು ನಿನ್ನೆ ರಾತ್ರಿ ನಮ್ಮ ಎಲ್ಲ ವಿಡಿಯೋ ಅನಾಲಿಸಿಸ್ ಆದ್ಮೇಲೆ ಯಾರು ಆಕ್ಚುಲಿ ತಪ್ಪು ಮಾಡಿದ್ದಾರೆ ಈ ತರ ಮಿಸ್ಕ್ರಿಯೆಂಟ್ಸ್, ಈ ಕಮ್ಯುನಿಟಿ ಆ ಕಮ್ಯುನಿಟಿ ನಾವು ಹೇಳ್ತಾ ಇಲ್ಲ, ಅವರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ವಿತ್ ಪ್ರೂಫ್ ನಾವು ತಮ್ಮ ಜೊತೆ ಕೂಡ ಶೇರ್ ಮಾಡ್ತೇವೆ. ಕಂಡು ಬರ್ತಾ ಇದೆ, ನಮ್ಗೆ ಕನ್ಫರ್ಮ್ ಇದೆ 8 ಜನಕ್ಕೆ ನಾವು ಯಾರಿಗೆ ಬಂಧನ ಮಾಡಿದ್ದೀವಿ, ಅದರಲ್ಲಿ ಯಾರೋ ಈ ತರ ಮಾಡಿದ್ದಾರೆ ಅಂತ ಈ ತರ ಇದೆ. ಅದೇ ಶೂರ್ ಆಕ್ಟ್, ನಾನು ಶೂರ್ ಆಕ್ಟೇ ಹೇಳಿದ್ದೀನಿ. ಆ ಶೂರ್ ಆಕ್ಟ್ ಇಂದಾನೆ ಇದು ಆಯ್ತು. ದೇಶ ಬಂದ್ ಮಾಡ್ಬೇಕಂತ ಏನೋ ಆ ಕಡೆ ಜನರು ಅಲ್ಲಿ ಕೂಗಾಟದಂತ ಆರೋಪ ಇದೆ. ಅಲ್ಲಿಂದನೇ ಈ ಒಂದು ಘಟನೆ ಅಥವಾ ಕಲ್ಲು ಹೋರಾಟ ನಡೆದಿದೆ ಅಂತ. ಈ ಕಡೆಯಿಂದ ಕಲ್ಲು ಹೋರಾಟ ಆಗಿಲ್ಲ. ಆ ಕಡೆ ಮಸೀದಿ ಕಡೆಯಿಂದ ಕಲ್ಲು ಬಂದಿದೆ ಸರ್. ನಾವು ಬಿಫೋರ್ ಅವರು ದೇಶ ಬಂದ್ ಮಾಡ್ಬೇಕು ಅಂತ ಕೂಗಾಟ ಸ್ಟಾರ್ಟ್ ಮಾಡಿದ್ರು, ಆ ನಂತರ ಕಲ್ಲು ಹೋರಾಟ ಆಗಿದೆ. ನಾವು ಪ್ರಿಕಾಷನ್ ಬೇಸಿಸ್ ಮೇಲೆ ಯಾವ್ದು ದೇವಸ್ಥಾನ ಇದ್ರೆ ಯಾವ್ದು ಮಸೀದಿ ಇದ್ರೆ ಅದ್ರ ಮುಂದೆ ತಾವು ವಾಲ್ಯೂಮ್ ಕಮ್ಮಿ ಇಟ್ಕೊಳ್ಳಿ, ಬೇಗ ಹೋಗಿ ಅಂತ ನಾವು 2 ಸಮುದಾಯಕ್ಕೆ ಹೇಳ್ತೀವಿ. ಆತರ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಏನು ಇರಲಿಲ್ಲ. ಮತ್ತೆ ವಿಡಿಯೋ ಫುಟೇಜ್ ಕೂಡ ತಾವು ನೋಡಿದ್ರೆ ಪ್ರೊಸೆಷನ್ ಅಲ್ಲಿ ತನಕ ರೀಚೇ ಆಗ್ಲಿಲ್ಲ. ಯಾವಾಗ ಕಲ್ಲು ಹೋರಾಟ ಆಯ್ತು ಅಲ್ಲಿ ತನಕ ರೀಚೇ ಆಗ್ಲಿಲ್ಲ, ಇನ್ನು ಹಿಂದೆ ಇತ್ತು. DJ ಕೂಡ ಹಿಂದೆ ಇತ್ತು, ಅದಕ್ಕಿಂತ ಹಿಂದೆ ಪ್ರತಿಮಾ ಅವ್ರದ್ದು ಫೋಟೋ ಪ್ರತಿಮಾ ಕೂಡ ಅದಕ್ಕೆ ಹಿಂದೆ ಇತ್ತು, ಇನ್ನೊಂದು ಟ್ರ್ಯಾಕ್ಟರ್ ಅದಕ್ಕಿಂತ ಹಿಂದೆ ಇತ್ತು. ಆ ಸರ್ಕಲ್ ಹತ್ತಿರಾನೇ ಬರ್ಲಿಲ್ಲ. ಆ ಸರ್ಕಲ್ ಬಂದಾದ ನಂತರ ಇನ್ನೂ ನಾವು 20-25 ಫೀಟ್ ಒಳಗೆ ಹೋಗ್ಬೇಕು ಮಸೀದಿಗೋಸ್ಕರ. ಸರ್ ಅದು ಪ್ರೊಸೆಷನ್